ಅರ್ಥ ಆಯ್ತಾ? ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಸತ್ಕಾರಗಳನ್ನು ಅಭ್ಯಾಸ ಮಾಡ್ಕೊಳ್ಳಿ. ಕೆಲವರಿಗೆ ಸತ್ಕಾರ್ಯಗಳು ಮಾಡೋದು ಗೊತ್ತಿಲ್ಲ, ಬರಬಾರ್ದು ಸತ್ಕಾರ. ಇವ್ರು ಯಾರು ನಮ್ಮ ಮನೆಗೆ ಬರಬಾರ್ದು. ಬಂದರೆ ಏನಾಯ್ತದಿಲ್ಲ, ಈ ಹೆಣ್ಮಕ್ಳಿಗಂತೂ ತಲೆನೋವು ಸ್ಟಾರ್ಟ್. ಯಾಕೆ ಹೇಳು? ಗಂಡ ಯಾರನ್ನಾರ ಕರ್ಕೊಂಡ್ಬಂದ್ಬಿಟ್ರೆ ಸಾಕು, ಫ್ರೆಂಡ್ಸ್ ಯಾರು ಕರ್ಕೊಂಡ್ಬಂದ್ಬಿಟ್ರೆ ಸಾಕು. ಬೆಳಗ್ಗೆಯಿಂದ ಹೊಲದ ಕೆಲಸ ಬಂದಿರ್ತೀನಿ, ಬೆಳಗ್ಗೆಯಿಂದ ಮನೆ ಕೆಲಸ ಮಾಡಿರ್ತೀನಿ, ಬಟ್ಟೆ ತೊಳೆದಿರ್ತೀನಿ, ಕಸ ಹೊಡೆದಿರ್ತೀನಿ, ಎಲ್ಲ ಮಾಡಿರ್ತೀನಿ. ಸಾಯಂಕಾಲ ಯಾರೋ ಕರ್ಕೊಂಡ್ಬಂದ್ಬಿಟ್ಟು ಅಡುಗೆ ಮಾಡು ಅಂತಂದ್ರೆ ಹೆಂಗೆ ಆಗಬೇಕು? ನಾನು ಒಬ್ಬಳೆ ಅಂತ ಎಷ್ಟು ಅಂತ ಮಾಡಬೇಕು? ಈ ಹೆಣ್ಮಕ್ಳುಗಳಿಗೆ ಏನಂದರೆ ಸತ್ಕಾರ ಗುಣಗಳು ಕಮ್ಮಿ ಆಗ್ತಾ ಹೋಯ್ತೈತಿ. ಯಾಕೆ ಗೊತ್ತಾ? ಅತಿಥಿಗಳು ಮನೆಗೆ ಬಂದರೆ ಕೆಲಸ ಜಾಸ್ತಿ, ಪಾತ್ರೆ ಜಾಸ್ತಿ ತೊಳಿಬೇಕಾಗ್ತದೆ, ಅಡುಗೆ ಮಾಡಬೇಕಾಯ್ತದೆ, ರಷ್ಟೇ ಇಲ್ಲ. ಸತ್ಕಾರ ಮಾಡುವಾಗ ಗುಣಗುಡ್ಬೇಡ, ಸತ್ಕಾರ ಮಾಡುವಾಗ ದ್ವೇಷ ಕೋಪ ಮಾಡ್ಕೋಬೇಡ. ನೀನು ಎಷ್ಟೇ ಟೈರ್ಡ್ ಆಗಿದ್ರು, ಎಷ್ಟೇ ಆಯಾಸವಾಗಿದ್ರು, ನಿನ್ನನ್ನು ದೇವರು ಪರೀಕ್ಷೆ ಮಾಡೋಕ್ಕೆ, ಸತ್ಕಾರ ಮಾಡೋಕ್ಕೆ ಆ ಸಮಯದಲ್ಲಿ ಯಾರಾದರೂ ಬಂದರೆ ಅವ್ರಿಗೆ ನೀನು ಅವ್ರಿಗೇನು ಮಾಡಬೇಕು? ಮಾನವಿ ದೃಷ್ಟಿಯಲ್ಲಿ ಸತ್ಕಾರವನ್ನು ಮಾಡಲೇಬೇಕು. ನಿನ್ನ ಪರಿಸ್ಥಿತಿ ನೋಡಬಾರ್ದು. ಅರ್ಥ ಐತೈತ್ರಾ? ಎಫೆಸ ಪತ್ರಿಕೆಯಲ್ಲಿ ಹೇಳ್ತದೆ, ದೇವರು ನಮ್ಮನ್ನು ಸತ್ಕಾರ್ಯಗಳನ್ನ ಮಾಡೋದಕ್ಕಾಗಿ ಸೃಷ್ಟಿ ಮಾಡಿದ್ದಾನೆ. ನೀವು ಒಳ್ಳೆ ಕಾರ್ಯಗಳನ್ನ ಮಾಡಲಿಲ್ಲ ಅಂದರೆ ಭೂಮಿ ಮೇಲೆ ಬದುಕಲ್ವಂತೆ. ಭೂಮಿ ಮೇಲೆ ಬದುಕಬೇಕಂದ್ರೆ ಒಳ್ಳೆ ಕಾರ್ಯಗಳು ಮಾಡಬೇಕಂತೆ. ಹಾಗಾದ್ರೆ ದೇವರ ವಾಕ್ಯ ಜ್ಞಾನದಲ್ಲಿ ಏನು ಹೇಳ್ತದೆ ಗೊತ್ತಾ? ನಿಮಗಿಂತ ಅಲ್ಪವಾದವ್ರಿಗೆ ಏನೇನು ಮಾಡ್ತಿರೋ ಅದು ದೇವ್ರಿಗೆ ಮಾಡ್ದಂಗಂತೆ. ಸತ್ಕಾರ ಅನ್ನೋದು ಮಾಡುವಾಗ ಗುಣಗುಟ್ಟುವಿಕೆ, ಮನುಷ್ಯನ ನೋಡಿ ಏನಂತೆ ಅವ್ರ ಉಪಕಾರ ನೋಡಿ ಮಾಡಬಾರ್ದು. ನಮಗಿಂತ ಅಲ್ಪವಾದವರಿಗೆ ಏನು ಅವಶ್ಯಕತೆ ಇದೆ ಅವ್ರಿಗೆ ಉಪಕಾರ ಮಾಡಬೇಕು. ಬಟ್ಟೆನೋ, ಊಟನೋ, ಸಹಾಯನೋ ಏನು ನಮ್ಮ ಬಯಸಿ ಬಂದವರು ಅದನ್ನು ಮಾಡಬೇಕು. ಯಾಕಂದರೆ ನಾವು ದೇವರು ಸತ್ಕಾರ ಮಾಡೋದನ್ನು ಕಲಿಸಿಕೊಟ್ಟಿದ್ದಾರೆ. ದೇವರು ವಾಕ್ಯ ಹೇಳ್ತದೆ, ದಿಕ್ಕಿಲ್ಲದವರಿಗೆ ದಯ ತೋರಿಸುವವನು ಯೆಹೋವನಿಗೆ ಸಾಲ ಕೊಡ್ತಾನಂತೆ. ಒಬ್ಬ ದಿಕ್ಕಿಲ್ಲದವನಿಗೆ ಏನೋ ಒಂದು ಊಟ, ಬಟ್ಟೆನೋ, ಏನೋ ಒಂದು ಹಣನೋ, ಏನೋ ಒಂದು ಆಶ್ರಯನೋ ನೀನು ಕೊಟ್ಟೆ ಅಂತ ಹೇಳ್ಕೊ, ನೀನು ದೇವರಿಗೆ ಸಾಲ ಕೊಟ್ಟಂಗೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ನ್ಯಾಯ ತೀರ್ಪಿನಲ್ಲಿ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವಾಗ ಎಲ್ಲ ಭಾಷೆ, ಜಾತಿ, ಜನಾಂಗಗಳು ಆತನ ಮುಂದೆ ಕೂಡಿಸಲ್ಪಡ್ತದೆ. ಆಗ ಆತನು ಕುರಿಗಳು, ಮೇಕೆಗಳ ಥರ ಸಪ್ರೇಟ್ ಮಾಡ್ತಾನಂತೆ. ಆತನ ಸಿಂಹಾಸನ ಮುಂದೆ ಬಲಗಡೆಯಲ್ಲಿ ಕುರಿಗಳಂತಿರುವವರು, ಎಡಗಡೆಯಲ್ಲಿ ಮೇಕೆಗಳಂತಿರುವವರು ಜನಾಂಗಗಳು ಇರ್ತಾರಂತೆ. ಆಗ ಬಲಗಡೆಯಲ್ಲಿ ಇರೋರನ್ನು ನೋಡಿ ಹೇಳ್ತಾನಂತೆ, ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ, ನೀವು ಬನ್ನಿರಿ, ನನ್ನ ತಂದೆಯ ಸೌಭಾಗ್ಯದಲ್ಲಿ ಸೇರ್ರಿ. ನಾನು ಊಟ ಇಲ್ಲದಲ್ಲಿದ್ದೆ, ನೀವು ನನಗೆ ಊಟ ಕೊಟ್ರಿ. ನಾನು ಬೆತ್ತಲೆಯಾಗಿದ್ದೆ, ನನಗೆ ಮೈ ಮುಚ್ಚಕ್ಕೆ ಬಟ್ಟೆ ಕೊಟ್ರಿ. ನಾನು ಆಸ್ಪತ್ರೆಯಲ್ಲಿದ್ದೆ, ನನ್ನ ನೋಡಿ ಆರೈಕೆ ಮಾಡಿದ್ರಿ. ನಾನು ಸೆರೆಮನೆಯಲ್ಲಿದ್ದೆ, ನೀವು ನಾನು ನೋಡಕ್ಕೆ ಬಂದ್ರಿ ಅಂತ ಹೇಳ್ತಾರಂತೆ. ಆಗ ಅವ್ರು ಹೇಳ್ತಾರಂತೆ, ಬಲಗಡೆಯಲ್ಲಿ ಇರುವವರು, ಕುರಿಗಳಂತ ಇರುವಂಥ ಜನರು ಹೇಳ್ತಾರಂತೆ, ಏಸಪ್ಪ, ನೀನು ಯಾವಾಗ ಉಪವಾಸ ಇಲ್ಲದೆ ಇದ್ದಿದ್ದು ನಾವು ಊಟ ಕೊಟ್ಟು, ನೀನು ಯಾವಾಗ ಬೆತ್ತಲೆಯಾಗಿದ್ದೆ ಅಂತೇಳಿ ನೀನು ಬಟ್ಟೆನ ಒಚ್ಚಕ್ಕೆ ಕೊಟ್ಟು, ನೀನು ಯಾವಾಗ ಆಸ್ಪತ್ರೆಯಲ್ಲಿ ಇದ್ದೆ ಅಂತ ನಾವು ಬಂದು ಆರೈಕೆ ಮಾಡ್ದೋ, ನೀನು ಯಾವಾಗ ಸೆರೆಮನೆಯಲ್ಲಿ ಇದ್ದೆ ಅಂತೇಳಿ ಬಂದು ನಾವು ನಿನ್ನ ನೋಡೋಕ್ಕೆ ಬಂದೋ ಅಂದಾಗ ಯೇಸ್ವಾಮಿ ಹೇಳ್ತಾನೆ, ನಿಮಗಿಂತ ಅಲ್ಪವಾದವನು, ಮನುಷ್ಯರಲ್ಲೇ ನಿಮಗಿಂತ ಅಲ್ಪವಾದವರಿಗೆ ನೀವೇನೆಲ್ಲ ಮಾಡಿದ್ರಲ್ಲ ಅದೆಲ್ಲ ನನಗೆ ಮಾಡ್ದಂಗೆ ಆಯಿತು ಅಂತ ಯೇಸ್ವಾಮಿ ಹೇಳ್ತಾನೆ. ಇನ್ನು ಎಡಗಡೆ ಇರೋರು ಯಾರು? ಶಾಪಗ್ರಸ್ತರು. ಇವರು ಏನಂತೆ, ಕರುಣೆ ಇಲ್ಲದವರು. ಇವ್ರು ನೋಡಿ ಹೇಳಿದಂತೆ, ನಾನು ಹಸ್ಕೊಂಡಿದ್ದೆ, ನೀವು ನನಗೆ ಊಟ ಕೊಡ್ಲಿಲ್ಲ. ಬೆತ್ತಲೆ ಆಗಿದ್ದೆ, ನನಗೆ ಬಟ್ಟೆ ಕೊಡ್ಲಿಲ್ಲ. ನಾನು ಏನಂತೆ ಆಸ್ಪತ್ರೆಯಲ್ಲಿದ್ದೆ, ನಾನು ಆರೈಕೆ ಮಾಡಕ್ ಬರ್ಲಿಲ್ಲ. ಸೆರೆಮನೆಯಲ್ಲಿದ್ದೆ, ನಾನು ನೋಡಕ್ ಬರ್ಲಿಲ್ಲ. ಇವ್ರಂಗೆ ಕೇಳಿದ್ರಂತೆ, ಏಸಪ್ಪ ನೀನು ಯಾವಾಗಿದ್ದೆಯಪ್ಪ, ನಾವ್ ಯಾವಾಗ ಕೊಡ್ಲಿಲ್ಲ? ನಿನ್ನ ಕಣ್ಣು ಮುಂದೆನೆ ನಳತಾ ಬಿದ್ದಿದ್ನಲ್ಲ ಮನುಷ್ಯ, ಅವನಿಗೇನು ಮಾಡಿದ್ರು ನನಗೆ ಮಾಡ್ದಂಗೆ ಆಯಿತು. ಆದರೆ ಅವ್ನ ಕರುಣೆನೇ ತೋರಿಸ್ತಿಲ್ವೇ? ಅವ್ನು ನೋಡ್ಬಿಟ್ಟು ಓರೆಯಾಗಿ ಹೋಗ್ಬಿಟ್ಟೆ, ಬಿದ್ದಿರ್ಲಿ ಬಡ್ಡಿ ಮಗ, ಹಂಗೆ ಅಂತ ಬೈಕೊಂಡು ಹೋಗ್ಬಿಟ್ಟಲ್ಲ ನೋಡಿ. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ದೇವರ ಮಕ್ಕಳಲ್ಲಿ ಇರಬೇಕಾದ ಗುಣ ಏನು ಗೊತ್ತಾ? ಸತ್ಕಾರದ ಗುಣ. ಹಲ್ಲೆಲೂಯಾ. ಲೋಟ ಈಗ ಸತ್ಕರಿಸ್ತಿದ್ದಾನೆ, ಸ್ವಾಮಿ ನಮ್ಮ ಮನೆಗೆ ಬನ್ನಿ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಈಗ ಎರಡನೇ ಅರ್ಥ, ಸತ್ಕಾರ ಮಾಡಲೇಬೇಕು. ನಾವು ಸತ್ಕಾರ ಮಾಡುವಾಗ ನಾವು ಆಶೀರ್ವದಿಸಲ್ಪಡ್ತೀವಿ. ಸತ್ಕಾರನ ಅಭ್ಯಾಸ ಮಾಡ್ಕೋಬೇಕು.